ಯಾವ್ದು ಹೇಳಿ ಕೋಲಾರದಲ್ಲಿ ರಮೇಶ್ ಕುಮಾರ್ ವರ್ಸಸ್ ಎಲ್ಲ ಅಸಮಾಧಾನ ನಾಲ್ಕು ಜನ ಶಾಸಕರು ಇವತ್ತು ರಾಜೀನಾಮೆ. ಮಂಡ್ಯದಲ್ಲೂ ಸಹ ಯಾವುದೇ ರೀತಿಯ ಅಸಮಾಧಾನ ಬಿಜೆಪಿ JDSನ ಈ ಒಂದು ಮೈತ್ರಿಗೆ ಕಿಂಚಿತ್ತೂ ಕುಂದಿಲ್ಲ. ಎಲ್ಲರೂ ಒಟ್ಟಾಗಿದ್ದಾರೆ. ಪದೇ ಪದೇ ಹೇಳ್ತಾರೆ ಸರ್ JDS ಎಲ್ಲಿದೆ ಅನ್ನುವಂಥದ್ದು. ಅಂದ್ರೆ ಅವ್ರ ಅಳಿಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಈ JDS ಎಲ್ಲಿದೆ ಅನ್ನೋದು JDS ಬಿಜೆಪಿ ಒಂದಾಗಿ ನಾವು ಹೊರಟಾದ ಮೇಲೆ ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೇನು JDSನಿಂದ ಅಭ್ಯರ್ಥಿ ಆದ್ರೇನು ಎರಡು ಒಂದೇ. ಮೊದಲು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಈಗೇನು ಪ್ರಾರಂಭ ಆಗಿದೆ ಆ ಒಂದು ಪ್ರವಾಹ, ಜನತೆಯ ಒಂದು ಪ್ರೀತಿ ವಿಶ್ವಾಸದ ಪ್ರವಾಹ ಏನಿದೆ ಅದನ್ನು ಯಾವ ರೀತಿ ಹಿಡ್ಕೋಬೇಕು ಅಂತೇಳಿ ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಹೊರಟಿದ್ದೀರಲ್ಲ, ಈಗಾಗಲೇ ದುಡ್ಡು ಹಂಚ್ಕೊಂಡು ಹೊರಟಿದ್ದೀರಿ. ಅದು ಏನು ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ದೇವೇಗೌಡರ ಅಳಿಯ BJPಯಿಂದ ನಿಂತನೋ ಇಲ್ಲ ಎಲ್ಲಿ ನಿಂತರು ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು. ಕಾಂಗ್ರೆಸ್ನ 4 ಜನ ಶಾಸಕರು ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ದಾರೆ. ಅದು ಅವ್ರ ಪಕ್ಷದಲ್ಲಿ ನಡೀತಾರೆ ಬೆಳವಣಿಗೆ ನೋಡೋಣ. ಯಾವ್ದು ಹೇಳಿ ಕೋಲಾರದಲ್ಲಿ ರಮೇಶ್ ಕುಮಾರ್ ವರ್ಸಸ್ ಎಲ್ಲ ಅಸಮಾಧಾನ ನಾಲ್ಕು ಜನ ಶಾಸಕರು ಇವತ್ತು ರಾಜೀನಾಮೆ. ಮಂಡ್ಯದಲ್ಲೂ ಸಹ ಯಾವುದೇ ರೀತಿಯ ಅಸಮಾಧಾನ ಬಿಜೆಪಿ JDSನ ಈ ಒಂದು ಮೈತ್ರಿಗೆ ಕಿಂಚಿತ್ತೂ ಕುಂದಿಲ್ಲ. ಎಲ್ಲರೂ ಒಟ್ಟಾಗಿದ್ದಾರೆ. ಪದೇ ಪದೇ ಹೇಳ್ತಾರೆ ಸರ್ JDS ಎಲ್ಲಿದೆ ಅನ್ನುವಂಥದ್ದು. ಅಂದ್ರೆ ಅವ್ರ ಅಳಿಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಈ JDS ಎಲ್ಲಿದೆ ಅನ್ನೋದು JDS ಬಿಜೆಪಿ ಒಂದಾಗಿ ನಾವು ಹೊರಟಾದ ಮೇಲೆ ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೇನು JDSನಿಂದ ಅಭ್ಯರ್ಥಿ ಆದ್ರೇನು ಎರಡು ಒಂದೇ. ಮೊದಲು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಈಗೇನು ಪ್ರಾರಂಭ ಆಗಿದೆ ಆ ಒಂದು ಪ್ರವಾಹ, ಜನತೆಯ ಒಂದು ಪ್ರೀತಿ ವಿಶ್ವಾಸದ ಪ್ರವಾಹ ಏನಿದೆ ಅದನ್ನು ಯಾವ ರೀತಿ ಹಿಡ್ಕೋಬೇಕು ಅಂತೇಳಿ ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಹೊರಟಿದ್ದೀರಲ್ಲ, ಈಗಾಗಲೇ ದುಡ್ಡು ಹಂಚ್ಕೊಂಡು ಹೊರಟಿದ್ದೀರಿ. ಅದು ಏನು ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ದೇವೇಗೌಡರ ಅಳಿಯ BJPಯಿಂದ ನಿಂತನೋ ಇಲ್ಲ ಎಲ್ಲಿ ನಿಂತರು ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು. ಕಾಂಗ್ರೆಸ್ನ 4 ಜನ ಶಾಸಕರು ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ದಾರೆ. ಅದು ಅವ್ರ ಪಕ್ಷದಲ್ಲಿ ನಡೀತಾರೆ ಬೆಳವಣಿಗೆ ನೋಡೋಣ.